ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನೆಲ್ಗೆ ಸ್ವಾಗತ. ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು, ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ, ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ. ಹಲೋ ಹೇಳಿ ಸರ್. ಸರ್, ಇದು ಈಕೋ ಒಂದು ಗಾಡಿ ಕಳಿಸ್ಕೊಡಿರಲ್ಲ, ಹೌದು ಸರ್. ಮಾಡಲ್ ಎಷ್ಟಿದೆ? 15 ಸರ್. ಓನರ್ ಅಣ್ಣ? ಓನರು ನಾವು 4ನೇ ಓನರ್ ಸರ್. ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ? ಇಲ್ಲ ಸರ್, ಡ್ಯೂ ಇದಾವೆ. ನಾನು ಮಾಡಿಸಿಲ್ಲ, ತಂದು ಹಂಗೆ ನಿಲ್ಸಿದ್ದೀನಿ. ಇನ್ಸೂರೆನ್ಸ್, ಎಫ್ ಸಿ, ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಇದೆ? ಎಲ್ಲನೂ ಡ್ಯೂ ಆಯ್ತಾ? ಹಾಂ, ಡ್ಯೂ ಇದೆ ಸರ್. ಅದು ಮಾಡಿಸ್ಕೊಡಿದ್ರೆ ಹೇಗೆ ಕೊಡ್ತೀರಣ್ಣ? ಸರ್, ಅವ್ರು ಮಾಡಿಸ್ಕೊಂತಾನೆ ಅಂದರೆ ಒಂದು 310-320 ಕೊಡಲಿ. ಮಾಡಿಸ್ಕೊಲ್ಲ ಅಂದರೆ ನಾನೇ ಮಾಡಿಸ್ಕೊಡೋದಾದ್ರೆ 3.5. ರೋಡ್ ಆಯ್ತು. ಹಾಂ ಸರ್. ಲೋನ್ ಐತೆ ಗಾಡಿ ಮೇಲೆ? ಏನಿಲ್ಲ ಸರ್, ಎಲ್ಲ ಕ್ಯಾಶ್ ಕೊಡ್ತಾಂಡದ್ದು. ರನ್ನಿಂಗ್ ಎಷ್ಟಾಗಿದೆ ಗಾಡಿ? ಸರ್, ಒಂದು 80-90 ಆಗಿದೆ. ನಾನು ತೊಗೊಂಡು ಒಂದು 8-9 ತಿಂಗಳಾಗಿದೆ. 800 ಕಿಲೋಮೀಟ್ರ್ ಓಡಿಸೀನಿ ರೀ. ಇಂಜಿನ್ ಚೆನ್ನಾಗಿದೆ ಗಾಡಿದು? ಹಾಂ, ಗಾಡಿ ನಂಬರ್ 1 ಐತೆ ಸರ್, ಏನು ಪ್ರಾಬ್ಲಮ್ ಇಲ್ಲ. 90% ಟೈರ್ ಅದಾವು. ಗಾಡಿ ತೊಗೊಂಡಾಗಿಂದ ನಾವು ಒಂದು 800 ಕಿಲೋಮೀಟ್ರ್ ಓಡಿಸೀನಿ ರೀ ಅಷ್ಟೇ. ಕೊಡ್ತೆ ಮೈಲೇಜ್ ಗಾಡಿದು? CNG ಫಿಟ್ಟೆಡ್ ಸರ್. ಅದು ಟ್ಯಾಂಕ್ ಫುಲ್ ಆದ್ರೆ ಒಂದು 200-220 ಕಿಲೋಮೀಟ್ರ್ ಮಟ್ಟ ಹೋಗುತ್ತೆ. 220 ಕೊಡ್ತದೆ? ಹಾಂ. ಒಂದು ಟ್ಯಾಂಕ್ ಫುಲ್ ಆದ್ರೆ? ಹಾಂ. ಎಷ್ಟು ಸೀಟರ್ ಗಾಡಿ ಇದು? 5 ಸೀಟ್ರ್ ರೀ. 5 ಸೀಟರ್. ಹ್ಞೂ ರೀ. ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ಲ ಗಾಡಿಗೆ? ಸರಿ, ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ಲ? ಬಂಪರ್ ಒಂದೇ ರೀ. ನಾ ಗಾಡಿ ತೊಗೊಂಡಾಗ ನೀಟ್ ಇತ್ತು ಅದು. ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದ್ರೆ CNG ಒಂದು, ಬಂಪರ್ ಒಂದು. ಬೇರೆ ಹಾಕ್ಸಿದ್ರ? ಹ್ಞೂ ರೀ. ಅವರು ಬರೀ ಪ್ಯೂರ್ ಪೆಟ್ರೋಲ್ನಾಗ ಓಡಿಸಿದ್ದಾರೆ. CNG ಫಿಟ್ ಮಾಡಿಸಿರಿ, ನಾನು ಓನ್ ಇಟ್ಕೊಳ್ಳೋಣ ಅಂದು. ನಮ್ಮ ತಂದೆಯವ್ರಿಗೆ ಹುಷಾರಿರೋ ಸಂಬಂಧ ಅದು ಮಾರಲೇಬೇಕಾದ್ರಿ. ಇಲ್ಲ ಡೆಂಟು ಕ್ರಾಚಸ್ ಹತ್ರ ಏನಿಲ್ಲ? ಸಣ್ಣ ಪುಟ್ಟ ಅವ್ರು ಮಾಡಿದಾಗ ಇದಾವ್ರಿ, ಕ್ರಾಚಸ್ ಗೀಚಸ್. ನಾನು ಮಾಡಿದವಂತ್ರ ಯಾವ ಇಲ್ರಿ. ಎಲ್ಲಿದೆ ಲೊಕೇಶನ್ ಗಾಡಿ? ಇದು ಹಾವೇರಿ ಡಿಸ್ಟಿಕ್ಕು ರಟ್ಟಳ್ಳಿ ಅಂತ ಬರುತ್ತೆ ರೀ, ಅಲ್ಲಿ ಹಳ್ಳಿ. ಎಷ್ಟು ಹೇಳ್ತೀರಿ ಗಾಡಿ ಸರಿ, ರೇಟ್? ಎಷ್ಟು ಹೇಳ್ತೀರಾ ಸರ್? ಅವರ ಪೇಪರ್ಸ್ ಅಂತ ಮಾಡಿಸೋದಾದ್ರೆ 310-320 ಕೊಡಲಿ. ನಾನೇ ಮಾಡಿಸ್ಕೊಡೋದಾದ್ರೆ ಒಂದು 3.5 ಮಟ್ಟ ಬರುತ್ತೆ ಸರ್. ಮತ್ತೆ ಫೈನಲ್ ಚೆಕ್ ಮಾಡ್ತೀರಾ ಇದು? ಸರ್, ಮಾಡೋಣ ಸರ್, ಹೆಚ್ಚು ಕಮ್ಮಿ ಮಾಡಿ ಕೊಡೋಣ. ಗಾಡಿ ಕೊಡ್ಬೇಕು, ನನಗೆ ಸ್ವಲ್ಪ ಸಮಸ್ಯೆ ಇದೆ. ಸರ್ ಬಿಡ್ತೀರಾ? ಸರ್, ಪೇಪರ್ಸಿನ ಮೇಲೆ ಡಿಪೆಂಡ್ ಸರ್. ಅವ್ರು ಮಾಡ್ಸ್ಕೊಂತಾನೆ ಅಂದರೆ ನಾವು ಒಂದು ರೇಟ್ ಮಾಡಿ ಮಾಡಿಸ್ಕೊಡ್ತೀನಿ. ಈಗ ಮಾಡಿಸ್ಕೊಟ್ರೆ ಎಷ್ಟು ಕೊಡ್ತೀರಾ ಫೈನಲ್ ಇದು? ನಾವು ಮಾಡಿಸೋದಾದ್ರೆ ಸರ್ 3.5 ಹೇಳಿದ್ದೀನಿ, ಅದ್ರಾಗ ಒಂದು 10-20 ಕಮ್ಮಿ ಮಾಡಂತವ್ರಿ ಸರ್. ಒಂದು 20 ಸಾವಿರ ಬಿಡ್ತೀರಾ? ಅವರೇ ಮಾಡಿಸ್ಕೋಬೇಕು? ಹ್ಞೂ ಸರ್. ಅವ್ರು ನಾನು ಮಾಡಿಸ್ಕೊಡೋದಾದ್ರೆ ಒಂದು 3.30 ಕೊಡ್ತೀರಾ ಫೈನಲ್? ಹಾಂ. ಓಕೆ, ನಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ. ಸರಿ ಸರ್. ಸರ್, ಅದು ಏನೋ ನೀವು ಮಾಡಿಸಿದ್ರಿ ಅಂದ್ರೆ ನಾನು ಏನು ಮುಟ್ಟಿಸ್ಬೇಕು ನಿಮಗೆ.